ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಕರ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರು ಅಂದರೆ ನಾವುಗಳು ಎಂದೆಂದಿಗೂ ನೆನಪಿಡಬೇಕಾದ ಕೆಲವು ವಿಷಯಗಳು, ಅದು ಯಾವುದು ಏನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ. ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತವಾಗುವಂಥ ವಿಡಿಯೋಗಳನ್ನೇ ಹಾಕ್ತೇನೆ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಹಂಚ್ಕೋಬಹುದು. ಆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಅರ್ಥ ಆಗುವಾಗೆ ಬರೆದು ಕಳಿಸಿ, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹೇಳಿ. ಆನಂತರ ಆ ಒಂದು ಪ್ರಶ್ನೆಯನ್ನು ನೋಡಿ, ಆ ಸಮಸ್ಯೆಗೆ ಏನು ಪರಿಹಾರ, ಚಿಕ್ಕ ಪುಟ್ಟ ಪರಿಹಾರ ನಿಮಗೆ ಆಗುವಂಥ, ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ. ಅದನ್ನು ಕರೆಕ್ಟಾಗಿ ನೀವು ತಗೊಂಡು ಇದರಿಂದ ನನ್ನ ಸಮಸ್ಯೆ ಆದಷ್ಟು ಕಮ್ಮಿ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಮೈಂಡಲ್ಲಿ ಅದನ್ನು ತಗೊಂಡು ಮಾಡಿದರೆ ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ಆದಷ್ಟು ಹೊರಬರ್ಬೋದು. ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆಯ ಶುಭ ಕಾರ್ಯಕ್ರಮಕ್ಕೆ, ಯಾವುದೇ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಅದನ್ನು ಕೂಡ ತಿಳಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ತಿಳ್ಕೋಬೇಕು ಎನ್ನುವ ಹಂಬಲ ಇದ್ದರೆ ಅದನ್ನು ಕೇಳ್ಬೋದು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಉತ್ತರ ಕೊಡುವಾಗ ಸ್ವಲ್ಪ ಒಲ್ಲದ್ರೆ ಚಿಂತೆ ಬೇಡ, ಖಂಡಿತವಾಗ್ಲೂ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ. ಹಾಗೆಯೇ ನಾನು ನಂಬಿರುವ ಶೋಧವರ ಕುರುಕು ಜೊತೆ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಎಂದೆಂದಿಗೂ ನೆನಪಿಡಬೇಕಾದ ಕೆಲವು ವಿಷಯಗಳು, ಅದು ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ನೆನಪಿಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಹೋಗಿರುವುದನ್ನು ಬದಲಾಯಿಸಲಾಗುವುದಿಲ್ಲ. ಏನು ಆಗಿರುತ್ತೋ ಅದು ಹಾಗೆ ಹೋಗಿರುತ್ತೆ. ಅದನ್ನು ಯಾರಿಂದಲೂ ಬದಲಾಯಿಸೋಕ್ಕೆ ಸಾಧ್ಯವೂ ಇಲ್ಲ. ಅದರ ಬಗ್ಗೆ ಚಿಂತೆ ಮಾಡಿಯೂ ಏನೂ ಪ್ರಯೋಜನ ಇಲ್ಲ. ಬೇರೆಯವರ ಅಭಿಪ್ರಾಯ ನಿಮ್ಮ ವಾಸ್ತವವಲ್ಲ, ಅವರವರ ಅಭಿಪ್ರಾಯ ನಮ್ಮ ವಾಸ್ತವ ಮಾತ್ರ ಅಲ್ಲವೇ ಅಲ್ಲ, ಖಂಡಿತ ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದಾರಿ, ಅವರು ಅದು ಅವರವರಿಗೆ ಬಿಟ್ಟಿರುವಂಥದ್ದು ಅಲ್ಲ. ಕಾಲ ಕಳೆದಂತೆ ಎಲ್ಲವೂ ಸುಧಾರಿಸುತ್ತದೆ. ಬೇರೆಯವರ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೊಂದು ವಾಕ್ಯಗಳು. ತುಂಬ ಜಾಸ್ತಿ ಯೋಚನೆ ಮಾಡೋದರಿಂದ ದುಃಖವಾಗುತ್ತೆ. ಅಂದರೆ ಯಾವುದೋ ಒಂದು ಜಾಸ್ತಿಯಾಗಿ ನಕಾರಾತ್ಮಕತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದರೆ ಏನಾಗುತ್ತೆ, ಲಾಸ್ಟಿಗೆ ಕಣ್ಣಲ್ಲಿ ನೀರೇ ಬರುವಂಥದ್ದು, ದುಃಖವಾಗುವೇ ಆಗುತ್ತೆ. ಅದಂತೂ ಖಂಡಿತ. ಸಂತೋಷ ಇರುವುದು ನಿಮ್ಮೊಳಗೆ, ಹೊರಗಲ್ಲ. ಒಳ್ಳೆಯ ಯೋಚನೆಗಳಿಂದ ಒಳ್ಳೆಯ ಪರಿಣಾಮಗಳೇ ಸಿಗ್ತಾ ಹೋಗುತ್ತೆ ಅಲ್ವಾ. ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಆ ಯೋಚನೆಗಳು ಒಳ್ಳೆಯದೇ ಮಾಡಿಕೊಂಡು ಹೋಗುತ್ತೆ. ನೀವು ನಕ್ಕರೆ ಜಗತ್ತೇ ನಗುತ್ತೆ. ಪ್ರೀತಿ ವಾತ್ಸಲ್ಯಗಳಿಗೆ ಬೆಲೆ ಕಟ್ಟಬಾರದು. ಅದಕ್ಕೆ ಅದು ಅಮೂಲ್ಯವಾದಂಥದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಆಗಲ್ಲ ಅಂತ ಕೈಬಿಟ್ಟರೆ ಮಾತ್ರ ಸೋಲಾಗುತ್ತದೆ ಅಲ್ವಾ. ಮಾಡಿದ್ದನ್ನು ಉಣ್ಣಲೇಬೇಕಾಗುತ್ತದೆ. ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಅಂದರೆ ಮಾಡಿದ್ದನ್ನು ಉಣ್ಣಲೇಬೇಕಾಗುತ್ತೆ ಅಂದರೆ ನೀವೇನು ಮಾಡ್ತೀರಿ, ಕೆಟ್ಟದ್ದು ಮಾಡಿದರೆ ಕೂಡ ಅದನ್ನು ಒಂದಲ್ಲ ಒಂದು ದಿನ ಈ ಭೂಮಿ ಮೇಲೆ ನೀವು ಅದನ್ನು ಅನುಭವಿಸಲೇಬೇಕಾಗುತ್ತೆ. ಆ ಕೆಟ್ಟ ಬೇರೆಯವರಿಗೆ ಏನು ಮಾಡಿರ್ತೀರಿ, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದು ಈ ಭೂಮಿ ಮೇಲೇ ಸಿಗುತ್ತೆ. ನಾವು ಅಲ್ಲಿ ಮೇಲೆ ಹೋಗೋದಕ್ಕಿಂತ ಮುಂಚೆ ಈ ಕಲಿಯುಗದಲ್ಲಿ ಎಲ್ಲಿನೂ ಅನುಭವಿಸಬೇಕಾಗತ್ತೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಆಗುತ್ತೆ. ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಈ ಭೂಮಿ ಮೇಲೆ, ಅದನ್ನು ನೆನಪಿಟ್ಕೊಳ್ಬೇಕು. ಈ ಕಲಿಯುಗದಲ್ಲಿ ಯಾವುದು ಏನು ಮಾಡ್ತೀರಿ, ನಾನು ಅದನ್ನು ಪ್ರತಿ ಸಲ ಹೇಳ್ತೇನೆ, ಬೆಳಿಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ. ಅಂದರೆ ನಾವು ಏನು ಮಾಡಿರ್ತೀವಿ ಈಗ, ಅದನ್ನು ನಾವು ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಅದನ್ನು ಒಳ್ಳೆಯದಾದರೆ ಒಳ್ಳೆಯದು, ಕೆಟ್ಟದಾದರೆ ಕೆಟ್ಟ ಪ್ರತಿಫಲವನ್ನು ಅನುಭವಿಸಿ ಹೋಗಲೇಬೇಕಾಗುತ್ತೆ. ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲ ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡು ಜೀವನ ಸಾಗಿಸಿದರೆ ತುಂಬಾ ಆದಷ್ಟು ಒಂದು ಒಳ್ಳೆಯ ಜೀವನವನ್ನು ಸಾಗಿಸಬಹುದೇನೋ.